ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಬಂಗಾರದ ಬೆಲೆ ದಿನೇ ದಿನೇ ಗಗನಕ್ಕೇರ್ತಾ ಇದ್ದು ಆಭರಣ ಪ್ರಿಯರಿಗಂತೂ ಶಾಕ್ ಎದುರಾಗ್ತಿದೆ. ಆದರೆ ಇದೀಗ ಒಂದಿನ ಸಾವಿರ ಗಟ್ಟಲೆ ಕಡಿಮೆಯಾಗುವ ಬಂಗಾರದ ಬೆಲೆ ಮತ್ತೊಂದು ದಿನ ಕೈಗೆ ಎಟಕದಷ್ಟು ಮೇಲೆ ಹೋಗ್ತಾ ಇದೆ. ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಖಂಡಿತವಾಗಿಯೂ ಕೂಡ ಆಭರಣ ಪ್ರಿಯರಿಗೆ ಒಂದು ರೀತಿಯ ಸಿಹಿ ಸುದ್ದಿ ಅಂತ ಹೇಳಬಹುದು. ಹಾಗಾದ್ರೆ ಏನದು ಸಿಹಿ ಸುದ್ದಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈಗ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆಲವು ದಿನಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಹಿಂದೆಂದೂ ಕಾಣದಷ್ಟು ಮಟ್ಟಿಗೆ ಮೇಲೇರ್ತಾ ಇದ್ದು ಬೆಲೆಯಲ್ಲಿ ಇತಿಹಾಸ ಸೃಷ್ಟಿಸಿದೆ. ಆದರೆ ಹೇರಿದಷ್ಟೇ ಫಾಸ್ಟ್ ಆಗಿ ನಿಧಾನವಾಗಿ ಆದರೂ ಚಿನ್ನ ಬೆಲೆ ಕುಸಿತಾ ಇದೆ. ಇದರಿಂದ ಬಂಗಾರ ಪ್ರಿಯರು ಫುಲ್ ಖುಷಿಯಾಗಿದ್ದು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಯೋಚಿಸ್ತಿರ್ತಕ್ಕಂಥವರಿಗೆ ಈಗ ಒಂದು ರೀತಿ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ಇಷ್ಟು ದಿನ ಬದ್ಧ ವೈರಿಗಳಾಗಿದ್ದಂತಹ ಅಮೆರಿಕ ಹಾಗೂ ರಷ್ಯಾ ನಡುವಿನ ಸಂಬಂಧ ಸುಧಾರಿಸಿದ್ದು ವ್ಯಾಪಾರ ವಹಿವಾಟು ಹೆಚ್ಚಿದ್ದ ಬೆನ್ನಲ್ಲೇ ಮುಂದಿನ ವರ್ಷ ಚಿನ್ನದ ಬೆಲೆಯು 10 ಗ್ರಾಂಗೆ 90,000ದಿಂದ 1 ಲಕ್ಷದವರೆಗೆ ಆಗಬಹುದು ಅಂತ ಅಂದಾಜಿಸಲಾಗ್ತಿದೆ. ಇದೀಗ 1,40,000ದಿಂದ 1,80,000ವರೆಗೂ ಚಿನ್ನದ ವಹಿವಾಟು ನಡೀತಾ ಇದ್ದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡದಿದ್ರೆ ಒಳ್ಳೆಯದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧ ಭೀತಿ ತಣ್ಣಗಾಗುವ ಸುಳಿವು ಇದ್ದು ರಷ್ಯಾ ಮತ್ತೆ ಡಾಲರ್ನಲ್ಲಿಯೇ ವಹಿವಾಟು ಮುಂದುವರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಬಂಗಾರದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದ್ದು ಈಗ ಬಂಗಾರದ ಬೆಲೆ 1,40,000 ದಾಟ್ತಾ ಇದ್ದು ಇದು ಮುಂದಿನ ವರ್ಷಕ್ಕೆ 1 ಲಕ್ಷಕ್ಕೆ ಇಳಿಯುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವು ದಿನಗಳ ನಂತರ ನೀವು ಬಂಗಾರದ ಮೇಲೆ ಹೂಡಿಕೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗ್ತಾ ಇದ್ದು ಬಂಗಾರದ ಬೆಲೆ ಏರಿಳಿತ ಕಾಣ್ತಿರೋದ್ರಿಂದ ಟ್ರೇಡಿಂಗ್ ಕ್ಲೋಸ್ ಆಗುವ ಎಲ್ಲ ಸಾಧ್ಯತೆ ಕೂಡ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಯುದ್ಧ ಭೀತಿ ಕೂಡ ಕಡಿಮೆ ಆಗ್ತಿರೋದ್ರಿಂದ ಚಿನ್ನದ ಬೆಲೆ ಮೇಲೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪ್ರಗತಿ ಆಗ್ತಿರೋದ್ರಿಂದ ಬಂಗಾರದ ಬೆಲೆಯಲ್ಲೂ ಕೂಡ ಕಡಿಮೆ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾದರೆ ಚಂದ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.